ಜೂಸಿ ಸುದ್ದಿ ಅಂದ್ರೆ ಬಳ್ಳಾರಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬಾತನ ಜೀವ ಹೋಗಿದೆ. ಇದೇ ವಿಚಾರ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಬೇಕು, ಇದೇ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ರೆಡ್ಡಿ ಬ್ರದರ್ಸ್ ಮಾತ್ರ ಅಲ್ಲ, ಇಡೀ ಬಿಜೆಪಿ ಪಾಳೆಯ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಹಾಗಾದ್ರೆ ಆ ಪ್ಲಾನ್ ಪ್ರಕಾರ ಯಾವ ರೀತಿ ಹೋರಾಟ ಆಗುತ್ತೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಈ ಹಿಂದೆ ಪಾದಯಾತ್ರೆ ಮಾಡಿದ್ರಲ್ಲ ಕಾಂಗ್ರೆಸ್ ನಾಯಕರು, ಅದಕ್ಕೆ ಟಕ್ಕರ್ ಕೊಡುವಲ್ಲಿ ನಾವು ಕೂಡ ಪಾದಯಾತ್ರೆ ಮಾಡೋಣ ಅಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರಂತೆ ಕೇಸರಿ ನಾಯಕರು. ಬಳ್ಳಾರಿ ಬ್ಯಾನರ್ ವಿಚಾರದಿಂದ ಹಿಡ್ಕೊಂಡು ಆಗಿರುವ ಸಂಘರ್ಷ ಒಂದು ನೆನಪಿರ್ಲಿ, ಒಬ್ಬನ ಜೀವ ಹೋಗಿದೆ, ಇದ್ಯಾವುದು ಕೂಡ ಲೆಕ್ಕಕ್ಕಿಲ್ಲ, ಇದರ ಲಾಭ ಪಡೆದುಕೊಳ್ಳಬೇಕು ಅನ್ನುವಂಥ ತಯಾರಿಗಳಾಗ್ತಾ ಇದೆ. ಗಣಿನಾಡು ಬಳ್ಳಾರಿಯಲ್ಲಿ ಹೆಚ್ಚಾಗ್ತಾ ಇದೆ ಪಾಲಿಟಿಕ್ಸ್. ರಾಜ್ಯ ಸರ್ಕಾರಕ್ಕೆ ಎದುರೇಟು ಕೊಡೋದಕ್ಕೆ ವಿರೋಧ ಪಕ್ಷ ಪ್ಲಾನ್ ರೂಪಿಸಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಹೆಚ್ಚಾಗ್ತಾ ಇದೆ ಮರ್ಡರ್ ಪಾಲಿಟಿಕ್ಸ್. ರಾಜ್ಯ ಸರ್ಕಾರಕ್ಕೆ ಎದುರೇಟು ಕೊಡಲೇಬೇಕು ಅಂತ ವಿರೋಧ ಪಕ್ಷ ಬಿಜೆಪಿ ಪ್ಲಾನ್ ರೂಪಿಸಿಕೊಳ್ತಾ ಇದೆ. ಬಳ್ಳಾರಿಯಲ್ಲಿ ಕೈ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಪಾದಯಾತ್ರೆ ಆಗೋದು ಫಿಕ್ಸ್ ಅಂತೆ. ಮರ್ಡರ್ ಪಾಲಿಟಿಕ್ಸ್ ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ರೆಡ್ಡಿ ಬ್ರದರ್ಸ್. ಬಳ್ಳಾರಿಯಿಂದಲೇ ರಾಜ್ಯಕ್ಕೆ ಸಂದೇಶ ಕಳಿಸೋದಕ್ಕೆ ಕೇಸರಿ ನಾಯಕರು ಪ್ಲಾನ್ ರೂಪಿಸಿಕೊಂಡಿದ್ದು, ಹಿರಿಯ ಮುಖಂಡರ ಮುಂದೆಯೇ ಪಾದಯಾತ್ರೆ ಪಾಲಿಟಿಕ್ಸ್ ಫಿಕ್ಸ್ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗಿದೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ಪ್ರತಿಭಟನಾ ರ್ಯಾಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಸಿಐಡಿ ತನಿಖೆಯಿಂದ ನ್ಯಾಯ ನಂಬಿಕೆ ಇಲ್ಲ ಅಂತ ಜನಾರ್ದನ ರೆಡ್ಡಿ ಅವರು ಹೇಳ್ತಿದ್ದಾರೆ. ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಜನಾರ್ದನ ರೆಡ್ಡಿ ಅವರು ಆಗ್ರಹಿಸುತ್ತಿದ್ದಾರೆ. ಕಾರಣ ಸಿಐಡಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆ, ತನಿಖಾ ಸಂಸ್ಥೆ. ಹಾಗಾಗಿ ಅಲ್ಲಿ ಖಂಡಿತವಾಗ್ಲೂ ಪ್ರಭಾವ ಇದ್ದೇ ಇರುತ್ತೆ ಸರ್ಕಾರದ್ದು, ಜೊತೆಗೆ ಅಲ್ಲಿನ ಕಾಂಗ್ರೆಸ್ ಶಾಸಕರದ್ದು. ಇಡೀ ಸತ್ಯ ಮುಚ್ಚಿ ಹೋಗೋದಕ್ಕೆ ಬಿಡಬಾರದು. ಹಾಗಾಗಿ ಇಡೀ ಪ್ರಕರಣದ ಜವಾಬ್ದಾರಿಯನ್ನ ಸಿಬಿಐ ಹೆಗಲಿಗೆ ಹಾಕಬೇಕು ಅಂತ ಡೇವನ್ನಿಂದಲೂ ಕೂಡ ಜನಾರ್ದನ ರೆಡ್ಡಿ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕಡೆ ತನಿಖಾ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹೋರಾಟಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಒಬ್ಬನ ಜೀವ ಹೋಯ್ತಲ್ಲ, ಈ ರೀತಿ ರಕ್ತ ಸಿಕ್ತ ಅಧ್ಯಾಯಕ್ಕೆ ಬಳ್ಳಾರಿ ಸಾಕ್ಷಿ ಆಗಬೇಕಾ, ಗೂಂಡಾಗಿರಿ ಪ್ರದರ್ಶನ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ ಅನ್ನುವಂತಹ ವಿಚಾರ ಮುಂದಿಟ್ಕೊಂಡು ಪಾದಯಾತ್ರೆ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇತ್ತೀಚೆಗೆ ಪಾದಯಾತ್ರೆ ಆಗಿರೋದು ಕೇಸರಿ ನಾಯಕರಿಂದ, ಅದೆಲ್ಲ ನಿಮ್ಗೆ ನೆನಪಿರಬಹುದು. ಸಿದ್ದರಾಮಯ್ಯನವರ ವಿರುದ್ಧ ಕೇಳೋದಕ್ಕೆ ಸಿಕ್ಕಿತ್ತಲ್ಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ, ಆಗ ಒಂದು ಪಾದಯಾತ್ರೆ ಮಾಡಿದ್ರು. ಬಟ್ ಆ ಪಾದಯಾತ್ರೆಯಲ್ಲೂ ಕೂಡ ಒಂದಷ್ಟು ದ್ವಂದ್ವ ನೀತಿಗಳು, ಒಗ್ಗಟ್ಟು ಪ್ರದರ್ಶನ ಆಗಿರಲಿಲ್ಲ. ಬಟ್ ಈ ಬಾರಿ ಬಳ್ಳಾರಿಯ ಈ ಪಾದಯಾತ್ರೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ? ಬಿಜೆಪಿಯ ಅಷ್ಟೂ ಫ್ರಂಟ್ ಲೈನ್ ಲೀಡರ್ಸ್ ಈ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಳ್ತಾರಾ, ಅಥವಾ ರೆಡ್ಡಿ ಬ್ರದರ್ಸ್ಗೆ ಪ್ರತಿಷ್ಠೆ ಇದೆಯಲ್ಲ, ಒನ್ಸ್ ಅಗೇನ್ ಬಳ್ಳಾರಿಯನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಹೋರಾಟಗಳಿದೆಯಲ್ಲ, ಅವರ ಪ್ರತಿಷ್ಠೆಗೆ ತಕ್ಕಂತೆ ಈ ಪಾದಯಾತ್ರೆ ಆಗತ್ತಾ ಅನ್ನೋದು ಕೂಡ ಸದ್ಯ ಇರುವ ಕುತೂಹಲ. ನಿಮಗೆಲ್ಲ ನೆನಪಿರ್ಲಿ, ಬಳ್ಳಾರಿಯಲ್ಲಿ ತಮ್ಮ ಅಸ್ತಿತ್ವವನ್ನ ಸಾಬೀತು ಮಾಡೋದಕ್ಕೇನೆ ಒಂದ್ ಕಡೆ ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇವರಿವರ ಪ್ರತಿಷ್ಠೆಗಳಿಗೆ ಒಬ್ಬನ ಸಾಮಾನ್ಯ ಕಾರ್ಯಕರ್ತನ ಜೀವ ಹೋಗಿರೋದಂತೂ ಸತ್ಯ. ಬಟ್ ಈ ಅಸ್ತ್ರ ಎಷ್ಟರ ಬಳಕೆ ಮಾಡುತ್ತೆ ಕೇಸರಿ ನಾಯಕರು ಅಥವಾ ಕೇಸರಿ ಪಡೆ ಅನ್ನೋದನ್ನ ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ಕೇಸರಿ ನಾಯಕರು ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಏನೋ ಮಾಡಿದ್ದಾರೆ, ಬಟ್ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋದಕ್ಕೆ ಸಿಕ್ಕಿದ್ದ ಮೂಡ ಹಗರಣದಲ್ಲಿ ಪಾದಯಾತ್ರೆ ಆದ್ರೆ, ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡೋದಕ್ಕೆ ಮತ್ತೊಂದು ಬಣ ನಿರ್ಧಾರ ಮಾಡಿತ್ತು. ಅಂದ್ರೆ ಅಲ್ಲೇ ಒಗ್ಗಟ್ಟಿರ್ಲಿಲ್ಲ, ಇಲ್ಲಿ ಒಗ್ಗಟ್ಟಾಗಿ ಪಾದಯಾತ್ರೆ ಆಗುತ್ತಾ, ಯಶಸ್ವಿ ಆಗ್ತಾರ ಕೇಸರಿ ನಾಯಕರು ಅನ್ನೋದು ಪ್ರಶ್ನೆ. ಸುದ್ದಿ, ಬಳ್ಳಾರಿಯಲ್ಲಿ ನಡೆದಂತಹ ಮರ್ಡರ್ ಪಾಲಿಟಿಕ್ಸ್ ಬಗ್ಗೆ ಬಿಜೆಪಿ ಬಹಳಷ್ಟು ಪ್ರತಿಷ್ಠೆ ಆಗಿ ತಿಳ್ಕೊಂಡಿದೆ. ಬಿಜೆಪಿ ನಾಯಕರನ್ನ ಗುರಿಯಾಗಿ ಇಟ್ಕೊಂಡೆ ಕಾಂಗ್ರೆಸ್ ಅವರೇ ಮಾಡಿದಂತಹ ಒಂದು ಕೃತ್ಯ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಬಿಜೆಪಿಯ ನಾಯಕರುಗಳು ಮಾಡ್ತಾ ಇರುವಂತದ್ದು. ಅದರಲ್ಲಿ ಡೇವನ್ನಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಪ್ರತಿದಿನವೂ ಕೂಡ ಅದಕ್ಕೆ ಆ ಘಟನೆಗೆ ಸಂಬಂಧಪಟ್ಟಂತೆ ಒಂದೊಂದು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಸಹ ಮತ್ತಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಕಚೇರಿಗೆ ಬಂದಾಗ ಬಿಜೆಪಿಯ ನಾಯಕರಿಗೂ ಮಾಹಿತಿಯನ್ನು ಕೊಟ್ಟಿದ್ರು. ಜೊತೆಗೆ ಇವತ್ತು ಬೆಳಗ್ಗೆ ಬಳ್ಳಾರಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ದಾಖಲೆಗಳನ್ನ, ವಿಡಿಯೋಗಳನ್ನ ಬಿಡುಗಡೆ ಮಾಡೋದಕ್ಕೆ ರಾಮುಲು ಮತ್ತೆ ರೆಡ್ಡಿ ನಿರ್ಧಾರ ಮಾಡಿದ್ದಾರೆ.
ರಾಮುಲು ಮತ್ತೆ ರೆಡ್ಡಿ ಮಾಡ್ತಾ ಇರುವಂತ ಒಂದು ಆರೋಪ ಏನು ಅಂತ ಹೇಳಿದ್ರೆ, ಈ ಕೃತ್ಯ ಮೊದಲೇ ಪ್ರಿಪೇರ್ ಮಾಡ್ಕೊಂಡು ಮಾಡಿದಂತಹ ಒಂದು ಕೃತ್ಯ. ನಮ್ಮನ್ನ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಇಬ್ಬರನ್ನು ಕೂಡ ಗುರಿಯಾಗಿಟ್ಕೊಂಡು ಮಾಡಿರುವಂತಹ ಒಂದು ಕೃತ್ಯ. ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಘಟನೆಗಳು ಕೂಡ ಆಗ್ತಾ ಇದಾವೆ. ಬಳ್ಳಾರಿ ಘಟನೆಯನ್ನ ಕೇವಲ ಬಳ್ಳಾರಿಗೆ ಸೀಮಿತ ಮಾಡದೆ ಇಡೀ ರಾಜ್ಯಾದ್ಯಂತ ಈ ವಿಚಾರ ಚರ್ಚೆ ಆಗುವಂತಾಗಬೇಕು. ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನ ವ್ಯಕ್ತಪಡಿಸುವಂತ ಒಂದು ಕೆಲಸ ರಾಜ್ಯ ಬಿಜೆಪಿ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಬಳ್ಳಾರಿಯ ಬಿಜೆಪಿ ನಾಯಕರುಗಳು ಮಾಡ್ತಾ ಇರುವಂತದ್ದು. ನಿನ್ನೆ ಬಳ್ಳಾರಿ ಜಿಲ್ಲೆಯ ಸಭೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಬಿಜೆಪಿ ಕಚೇರಿಯಲ್ಲಿ ಸುದೀರ್ಘವಾಗಿ ಬೇರೆ ಬೇರೆ ಜಿಲ್ಲೆಗಳ ಸಂಘಟನೆಗೆ ಸಂಬಂಧಪಟ್ಟಂತೆ ಸಭೆಗಳು ಆಗ್ತಾ ಇದಾವೆ. ನಿನ್ನೆ ಬಳ್ಳಾರಿ, ಕೊಪ್ಪಳ, ರಾಯಚೂರು 3 ಜಿಲ್ಲೆಗಳ ಸಭೆಗಳು ಕೂಡ ಇದ್ವು. ಆ ಸಂದರ್ಭದಲ್ಲಿ ಬಂದಿದ್ದಂತಹ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಘಟನೆಯನ್ನ ಪ್ರಸ್ತಾಪ ಮಾಡಿರುವಂತದ್ದು. ಹಿಂದೆ 2013 ವಿಧಾನಸಭಾ ಚುನಾವಣೆಗೂ ಮೊದಲು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳು ಯಾವ ರೀತಿಯಾಗಿ ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿ ಯಶಸ್ವಿ ಆಗಿದ್ರು, ಈಗ ಬಳ್ಳಾರಿಯಲ್ಲಿ ಆದಂತಹ ಈ ಮರ್ಡರ್ ಪಾಲಿಟಿಕ್ಸ್ ಅನ್ನ ವಿಚಾರವನ್ನ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ಲೇಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ನಿನ್ನೆಯ ಬಿಜೆಪಿ ಸಭೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಮಾಡಿರುವಂತದ್ದು. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಂತಹ ಈ ಒಂದು ಸಲಹೆಯನ್ನ ರಾಜ್ಯ ಬಿಜೆಪಿ ಘಟಕ ಗಂಭೀರವಾಗಿ ತೆಗೆದುಕೊಂಡಿದೆ. ನೀವ್ ಹೇಳದಂತೆ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಇರುವಂತದ್ದು ನಿಜ. ಅದೇ ರೀತಿ ಆಡಳಿತ ಮಾಡ್ತಾ ಇರುವಂತಹ ಒಂದು ಪಕ್ಷದಲ್ಲೂ ಕೂಡ ಬಣ ಪಾಲಿಟಿಕ್ಸ್ ಇದ್ದೇ ಇದೆ. ಈ ಪಾದಯಾತ್ರೆ ಮಾಡುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಆ ಪಾದಯಾತ್ರೆಯನ್ನ ಯಶಸ್ವಿ ಮಾಡಿದ್ರೆ ಪಕ್ಷಕ್ಕೂ ಅದು ಕ್ರೆಡಿಟ್ ಬರುತ್ತೆ. ಅದೇ ರೀತಿ ಬಳ್ಳಾರಿ ನಾಯಕರು ಕೂಡ ಕ್ರೆಡಿಟ್ ಬರುತ್ತೆ. ಅದೇ ಸಂದೇಶವನ್ನ ನಿನ್ನೆ ಬಿಜೆಪಿಯ ರಾಜ್ಯ ಮಟ್ಟದ ಪ್ರಮುಖ ನಾಯಕರುಗಳು ಜನಾರ್ದನ್ ರೆಡ್ಡಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲು ಜಿಲ್ಲಾ ಮಟ್ಟದಲ್ಲಿರುವಂತಹ ಎಲ್ಲಾ ನಾಯಕರು ಕೂತ್ಕೊಂಡು ಎಲ್ಲಿಂದ ಪಾದಯಾತ್ರೆ ಮಾಡಬೇಕು, ಏನು ಎತ್ತ ಅನ್ನುವಂತಹ ರೂಪುರೇಷೆಗಳು ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗಿಂದೀಗ್ಲೇ ಪಾದಯಾತ್ರೆಗೆ ಅವಕಾಶವನ್ನ ಕೇಳಿದ್ದಾದ್ರೆ ಸಹಜವಾಗಿ ಅಲ್ಲಿನ ಪೊಲೀಸರು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಈಗಿರುವಂತಹ ಪರಿಸ್ಥಿತಿಯಲ್ಲಿ ಕಾನೂನು ಸುವ್ಯವಸ್ಥೆ ಒಂದ್ ಕಡೆ ಆದ್ರೆ ಮತ್ತೊಂದು ನಿನ್ನೆ ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬಕ್ಕೂ ಕೂಡ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಒಂದು ವಾರ ಇಲ್ಲವೇ 15 ದಿನಗಳ ಒಳಗಾಗಿ ಪಾದಯಾತ್ರೆ ಮೆಗಾ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಕೂಡ ಸಿದ್ಧತೆಯನ್ನ ನಡ್ಕೊಂಡಿದೆ. ಬಹುತೇಕ ಬಳ್ಳಾರಿಯಲ್ಲೇ ಪಾದಯಾತ್ರೆಯನ್ನ ಮಾಡಿ ಆ ಸಂದೇಶವನ್ನ ರಾಜ್ಯಕ್ಕೆ ರವಾನೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.